ಮಮತಾ ಬ್ಯಾನರ್ಜಿಯವರಿಂದಲೇ ರಾಜಕೀಯದಲ್ಲಿ ಬೆಳೆದ ಸಯಾನಿ ಘೋಷ್ ತರದವರು ಈಗ ಮಮತಾ ಅವರನ್ನ ಬಿಟ್ಟು ಹೋಗ್ತಿರುವಾಗ ಸಂಸದ ಶತ್ರುಘ್ನ ಸಿನ್ಹಾ ಮಾತ್ರ ಮಮತಾ ಅವರೊಂದಿಗೆ ನಿಲ್ಲೋದಾಗಿ ಸ್ಪಷ್ಟಪಡಿಸಿದ್ದಾರೆ. तृणमूल कांग्रेस में क्या ठीक है, क्या ठीक नहीं है और कहाँ तक ठीक है और कहाँ तक ठीक हो जाने की संभावना है, ये सब आपको पता होगा. जहां तक मेरा सवाल है, मैं बहुत फर्मली, स्ट्रांगली सुख दुख का साथी हूं लोगों का, और खासकर मैं इस घड़ी में बिल्कुल ममता जी के साथ हूं, उनके साथ था और उनके साथ ही रहूंगा. फिलहाल मेरा कोई इरादा नहीं है किसी और दिशा में जाने के लिए या कोई और रुख अख्तियार करने के लिए. ಟಿಎಂಸಿಯೊಳಗಿನ ಬಂಡಾಯ ಬಣವನ್ನ ಸೇರ್ತಿದ್ದಾರೆ ಎಂಬ ವರದಿಗಳನ್ನ ಅವರು ತಳ್ಳಿ ಹಾಕಿದ್ದಾರೆ. ಈ ನಡುವೆ ಮಮತಾ ಬ್ಯಾನರ್ಜಿಯವರಿಗೆ ದೊಡ್ಡ ಶಾಕ್ ಆಗಬಹುದಾದ ಸುದ್ದಿ ಅಂತಂದ್ರೆ ಸಯಾನಿ ಘೋಷ್ ರೆಬಲ್ಗಳ ಪಟ್ಟಿಯಲ್ಲಿದ್ದಾರೆ ಅನ್ನೋದು. ವಿದ್ಯಾರ್ಥಿ ರಾಜಕೀಯದಿಂದ ಗಮನ ಸೆಳೆದು ನಂತರ ಜಾದವ್ಪುರದಿಂದ ಸಂಸತ್ತಿಗೆ ಬಂದ ಟಿಎಂಸಿ ಸಂಸದೆ ಸಯಾನಿ ಘೋಷ್ ಎನ್ಡಿಎ ಸೇರಬಲ್ಲರು ಅಂತ ಯಾರೂ ಊಹೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಅವರನ್ನ ಮಮತಾ ಬ್ಯಾನರ್ಜಿ ಬೆಳೆಸಿದ್ರು. ಮೊದಲು ಅವರನ್ನ ವಿದ್ಯಾರ್ಥಿ ರಾಜಕೀಯಕ್ಕೆ ಕರೆತಂದು ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅವಕಾಶ ಮಾಡಿಕೊಟ್ರು ಮತ್ತು ಸಯಾನಿ ಗೆದ್ರು. ಸಂಸತ್ತಿನಲ್ಲಿ ಸಯಾನಿ ಘೋಷ್ ಮಾತು ಅಂತಂದ್ರೆ ಆಡಳಿತ ಪಕ್ಷದವರಿಗೆ ಏಟಿನಂತಿರ್ತಾ ಇತ್ತು. ಅವರು ರೆಬೆಲ್ಗಳ ಜೊತೆ ಹೋಗ್ತಾರೋ ಇಲ್ವೋ ಅನ್ನೋದು ಸ್ಪಷ್ಟ ಇರಲಿಲ್ಲ. ಆದರೆ ಈಗ 19 ಟಿಎಂಸಿ ಸಂಸದರು ಸಹಿ ಮಾಡಿದ ಪತ್ರ ಹೊರಬಿದ್ದಿದ್ದು ಅದರಲ್ಲಿ ಸಯಾನಿ ಘೋಷ್ ಹೆಸರು ಕಾಣಿಸಿಕೊಂಡಿದೆ. ಸಯಾನಿ ಘೋಷ್ ಇನ್ನೂ ಹೇಳಿಕೆ ನೀಡಿಲ್ಲ. ಅವರು ಮೌನವಾಗಿದ್ದಾರೆ. ನಿನ್ನೆ ಅವರು ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿದ್ದ ಫೋಟೋ ಕಾಣಿಸ್ಕೊಳ್ತು. ಅವರು ಯಾರೂ ಗುರುತಿಸದಂತೆ ಮರೆಮಾಚಿಕೊಳ್ತಿದ್ರು ಅನ್ನೋದು ಕಂಡಿತ್ತು. ಆದರೆ ಪತ್ರಕರ್ತರು ಅವರನ್ನ ಗಮನಿಸಿದಾಗ ಅವರು ಏನನ್ನೂ ಹೇಳಲಿಲ್ಲ. ಸಯಾನಿ ಘೋಷ್ ಮತ್ತು ಇತರ 5 ಟಿಎಂಸಿ ಸಂಸದರ ಜೊತೆ ಬಿಜೆಪಿ ನಾಯಕ, ಸಚಿವ ಮತ್ತು ಅಮಿತ್ ಶಾ ಅವರಿಗೆ ಬಹಳ ಹತ್ರ ಇರುವ ಸಂಸದ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಸಭೆ ನಡೆದಿದೆ ಅಂತ ವರದಿಯಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಹಾಜರಿದ್ರು ಎನ್ನಲಾಗಿದೆ. 19 ಬಂಡಾಯ ಟಿಎಂಸಿ ಸಂಸದರಿದ್ದು ಎಲ್ಲ 19 ಜನರ ಸಹಿಗಳಿರುವ ಪತ್ರ ಹೊರಬಂದಿದೆ. ಆದರೆ ಅತ್ಯಂತ ಆಸಕ್ತಿದಾಯಕ ವಿಷಯ ಏನು ಅಂದ್ರೆ ಅದೇ ರೆಬಲ್ಗಳ ಜೊತೆ ಇದ್ದಾರೆ ಎನ್ನಲಾದ ಸಂಸದ ಶತ್ರುಘ್ನ ಸಿನ್ಹಾ ಮಾತ್ರ ಅದನ್ನ ಖಡಾಖಂಡಿತವಾಗಿ ನಿರಾಕರಿಸಿರೋದು. ಲೋಕಸಭಾ ಸ್ಪೀಕರ್ಗೆ ಸಲ್ಲಿಸಿದ ಪತ್ರಕ್ಕೆ ಸಹಿ ಹಾಕಿದ ಟಿಎಂಸಿ ಬಂಡಾಯ ಬಣದ ಸಂಸದರಲ್ಲಿ ಶತ್ರುಘ್ನ ಸಿನ್ಹಾ ಕೂಡ ಒಬ್ಬರು ಅಂತ ವರದಿಗಳಿದ್ವು. ಪ್ರಧಾನಿ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ ಸಿನ್ಹಾ ಅಭಿನಂದಿಸಿ ಎಕ್ಸ್ ಪೋಸ್ಟ್ ಹಾಕಿದ್ದು ಕೂಡ ಈ ಊಹಾಪೋಹಗಳಿಗೆ ಪುಷ್ಟಿ ನೀಡಿತ್ತು. ಆದರೆ ಶತ್ರುಘ್ನ ಸಿನ್ಹಾ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಶತ್ರುಘ್ನ ಸಿನ್ಹಾ ಅವರು ತಾವು ಬಿಜೆಪಿ ಸೇರ್ತಿಲ್ಲ ಮತ್ತು ಈ ಬಿಕ್ಕಟ್ಟಿನ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕೈ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಟಿಎಂಸಿ ಲೋಕಸಭೆಯಲ್ಲಿ 28 ಸಂಸದರನ್ನ ಹೊಂದಿದೆ. ಅವರಲ್ಲಿ 2/3 ಜನ ಹೊರಟು ಹೋದರೆ ಮಾತ್ರ ಅವರು ತಮ್ಮ ಸದಸ್ಯತ್ವ ಕಳೆದುಕೊಳ್ಳೋದಿಲ್ಲ. ಶಿವಸೇನೆ ಪ್ರಕರಣದಲ್ಲಿ ಪಕ್ಷ ವಿಭಜನೆಯಾದಾಗ ಚಿಹ್ನೆಯ ವಿಷಯ ನ್ಯಾಯಾಲಯದ ಮುಂದೆ ಹೋಯಿತು. ಅಂತಿಮವಾಗಿ ಚಿಹ್ನೆಯನ್ನ ಏಕನಾಥ್ ಶಿಂದೆ ಬಣಕ್ಕೆ ಹಸ್ತಾಂತರಿಸಲಾಯಿತು. ಈಗ ಬಹುಶಃ ಅದೇ ಸೂತ್ರವನ್ನ ಟಿಎಂಸಿಗೂ ಅನ್ವಯಿಸಬಹುದು. ಪಕ್ಷ ಬಿಡೋಕೆ 28 ಸಂಸದರಲ್ಲಿ 19 ಸಂಸದರ ಅಗತ್ಯವಿದೆ. 19 ಸಂಸದರ ಸಹಿಗಳು ಬಹಿರಂಗಗೊಂಡಿವೆ. ಕಾಕೋಲಿ ಘೋಷ್ ದಸ್ತಿದಾರ್, ಶತಾಬ್ದಿ ರಾಯ್, ಬಾಪಿ ಹಲ್ದಾರ್, ಡಾಕ್ಟರ್ ಶರ್ಮಿಳಾ ಸರ್ಕಾರ್, ಪ್ರಸೂನ್ ಬಂಡೋಪಾಧ್ಯಾಯ, ಜಗದೀಶ್ ವರ್ಮಾ ಬಸೂನಿಯಾ, ಅಸಿತ್ ಕುಮಾರ್ ಮಾಲ್, ಅರೂಪ್ ಚಕ್ರವರ್ತಿ, ರಚನಾ ಬ್ಯಾನರ್ಜಿ, ಸಯಾನಿ ಘೋಷ್, ಖಲೀಲುರ್ ರೆಹಮಾನ್, ಅಬು ತಾಹಿರ್ ಖಾನ್, ಯೂಸುಫ್ ಪಠಾಣ್, ಮಿತಾಲಿ ಬಾಗ್, ಮಾಲಾ ರಾಯ್, ಕಾಳಿಪದ ಸೊರೆನ್, ದೀಪಕ್ ಅಧಿಕಾರಿ, ಜೂನ್ ಮಾಲಿಯಾ ಮತ್ತು ಪಾರ್ಥ ಭೌಮಿಕ್ ಈ 19 ಮಂದಿ. ಮಮತಾ ಬ್ಯಾನರ್ಜಿಯವರ ಗುಣಗಾನ ಮಾಡ್ತಿದ್ದವರೇ ಈಗ ಬಿಜೆಪಿಗೆ ಹೋಗ್ತಿದ್ದಾರೆ. ಹೇಳಿಕೆ ಬಿಡುಗಡೆಯಾಗಿಲ್ಲದಿದ್ರೂ ಸಹಿಗಳು ಬಹಿರಂಗಗೊಂಡಿವೆ. ಆದರೂ ಈ 19 ಸಂಸದರು ಇನ್ನೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ಕೆಲವು ಸಂಸದರು ಇವರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಉದಾಹರಣೆಗೆ ಮೋವಾ ಮೊಯಿತ್ರಾ, ಕೀರ್ತಿ ಆಜಾದ್ ಅವರು ಮಮತಾ ಬ್ಯಾನರ್ಜಿ ಅವರೊಂದಿಗಿದ್ದಾರೆ. ಈಗ ಶತ್ರುಘ್ನ ಸಿನ್ಹಾ ಕೂಡ ಮಮತಾ ಬ್ಯಾನರ್ಜಿ ಅವರೊಂದಿಗಿರೋದಾಗಿ ಘೋಷಣೆ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯನ್ನ ತ್ಯಜಿಸಿದ 9 ಸಂಸದರಿದ್ದಾರೆ. ಶತ್ರುಘ್ನ ಸಿನ್ಹಾ ಬಿಜೆಪಿಗೆ ದೊಡ್ಡ ಹೊಡೆತ ನೀಡಿದ್ದಾರೆ. ನನ್ನ ಬಗ್ಗೆ ತುಂಬಾ ಹೇಳಲಾಗಿದೆ. ಕೆಲವರು ನಾನು ಬಂಡಾಯ ಗುಂಪಿನ ಭಾಗ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ನಿಜವಲ್ಲ. ಎಂದಿಗೂ ಮಮತಾ ಬ್ಯಾನರ್ಜಿಯವರ ಕೈ ಬಿಡೋದಿಲ್ಲ ಅಂತ ಅಸನ್ನೋಲ್ ಸಂಸದ ಸಿನ್ಹಾ ಸ್ಪಷ್ಟಪಡಿಸಿದ್ದಾರೆ. ಕಷ್ಟದ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ನನ್ನೊಂದಿಗೆ ನಿಂತರು. ಕಠಿಣ ಸಮಯದಲ್ಲಿ ನಾನು ಅವರ ಜೊತೆಗೆ ನಿಲ್ತೇನೆ. ದೀದಿಯನ್ನ ಎಂದಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಕೆಲವರು ಭಯ, ಬಲವಂತ ಹಾಗೂ ಆಮಿಷಗಳಿಂದಾಗಿ ಪಕ್ಷ ತೊರೆದಿರಬಹುದು. ಆದರೆ ನಾನು ಮಾತ್ರ ಪಕ್ಷ ಮತ್ತು ಅದರ ನಾಯಕಿಯ ಕೈ ಬಿಡೋದಿಲ್ಲ. ಇದು ನನ್ನ ತತ್ವಬದ್ಧ ನಿಲುವು ಅಂತ ಹೇಳಿದ್ದಾರೆ. देखिए, पहली बात तो ये है, आपने अभिषेक बनर्जी की बात की और कहा कि
उनकी वजह से बहुत सारे लोग बागी ग्रुप में जा रहे हैं। ये तथाकथित बागी ग्रुप में जा रहे हैं, उनके जाने के बहुत सारे और कारण भी हो सकते हैं। अच्छे लोग हैं, बढ़िया लोग हैं, लेकिन हो सकता है कुछ लोग शायद प्रलोभन की वजह से जा रहे हों, कुछ लोग किसी डर और भय की वजह से जा रहे हों, कुछ लोग हो सकता है एजेंसीज के दबाव की वजह से जा रहे हों, ईडी सीबीआई या कुछ लोगों का अपना केस हो सकता है या अपने कारनामे होंगे जिनका खामियाजा ना भुगतना पड़े, उसकी वजह से जा रहे हैं, और कुछ लोग मजबूरी में भी जा रहे हैं। मुझे फिलहाल उनसे कोई शिकायत नहीं है, क्योंकि वो लोग अपने ही हैं, और अपने ही हैं तो दोस्त हैं, अपने सहयोगी रहे, अपने कलीग्स रहे। और जहां तक मैं कलीग्स की बात करता हूं तो मुझे पता है कि मैं पूरे पार्टी में, तृणमूल कांग्रेस में, आपने अभिषेक बनर्जी का जिक्र किया, चाहे और लोगों का जिक्र किया, इनमें से कोई मेरा नेता नहीं है। ये सब हमारे कलीग्स रहे हैं, बहुत सारे मुझसे जूनियर हैं, और बहुत सारे लोग ऐसे हैं जो अभी नए नए आए हैं। तो इनमें से कोई मेरा नेता नहीं है। मेरा नेता सिर्फ एक है, नेता या नेत्री, और वो है ममता बनर्जी और सिर्फ ममता बनर्जी। ಮಮತಾ ಬ್ಯಾನರ್ಜಿ ಹೋರಾಟಗಾರ್ತಿ, ಅವರು ವಾಸ್ತವಿಕ ನಾಯಕಿ. ಮಮತಾ 41% ಹೆಚ್ಚು ಶೇಕಡಾವಾರು ಮತಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಾರ ಬೆಂಬಲ ಇದೆ. ಕೆಲವರು ಭಯ, ದುರಾಸೆ ಅಥವಾ ಪ್ರಲೋಭನೆಯಿಂದಾಗಿ ಅಥವಾ ತಮ್ಮದೇ ಆದ ಬಲವಂತಗಳಿಂದ ಮಮತಾ ಅವರನ್ನು ತೊರೆತಿರುವ ಸಾಧ್ಯತೆ ಇದೆ. ನಾನು ಅದರ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ನಾನು ಮಮತಾ ಬ್ಯಾನರ್ಜಿ ಜೊತೆಗಿದ್ದೇನೆ ಅಂತ ಸಿನ್ಹಾ ಹೇಳಿದ್ದಾರೆ. ನಾನು ಮಮತಾ ಬ್ಯಾನರ್ಜಿ ಮತ್ತು ತೃಣಮೂಲ ಕಾಂಗ್ರೆಸ್ ಜೊತೆಗಿದ್ದೆ ಮತ್ತು ನಾನು ತೃಣಮೂಲ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ಜೊತೆಗೇ ಇರ್ತೇನೆ. ನಾನು ಮಾರ್ಗವನ್ನು ಬದಲಾಯಿಸುವ ಅಥವಾ ಬೇರೆ ಯಾವುದೇ ದಿಕ್ಕಿನಲ್ಲಿ ಹೋಗುವ ಉದ್ದೇಶ ಹೊಂದಿಲ್ಲ ಅಂತ ಶತ್ರುಘ್ನ ಸಿನ್ಹಾ ಹೇಳಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿಗೆ ಕಳವಳಕ್ಕೆ ಕಾರಣವಾಗಬಹುದಾದ ಒಂದು ವಿಷಯ ಏನಂದ್ರೆ, ಹಿರಿಯ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಬಿಜೆಪಿ ಜೊತೆ ಹೋಗಿಲ್ಲದೆ ಇರಬಹುದು, ಆದರೆ ಅವರು ಮಮತಾ ಬ್ಯಾನರ್ಜಿ ಅವರನ್ನ ಸಂದಿಗ್ಧತೆಗೆ ಸಿಲುಕಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಜೊತೆ ಸಮಸ್ಯೆ ಹೊಂದಿರುವ ಅನೇಕ ಸಂಸದರು ಮತ್ತು ಶಾಸಕರಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅತ್ಯಂತ ದುರಹಂಕಾರಿ ಅಂತ ಕಲ್ಯಾಣ್ ಬ್ಯಾನರ್ಜಿ ಹೇಳಿದ್ರು. ಅವರು ಪಕ್ಷದ ಹಿರಿಯ ಸದಸ್ಯರು ಮತ್ತು ಹಿರಿಯ ಸಂಸದರನ್ನ ಗೌರವಿಸೋದಿಲ್ಲ ಅಂತ ಕಲ್ಯಾಣ್ ಬ್ಯಾನರ್ಜಿ ಹೇಳಿದ್ದಾರೆ. ಅವರು ಮಮತಾ ಬ್ಯಾನರ್ಜಿ ಅವರ ಜೊತೆಗಿರೋದಾಗಿನೂ ಟಿಎಂಸಿ ಜೊತೆ ನಿಲ್ಲೋದಾಗಿನೂ ಹೇಳಿದ್ದಾರೆ. ಆದರೆ ಈಗ ಮಮತಾ ಬ್ಯಾನರ್ಜಿ ಅವರು ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿ ನಡುವೆ ಆಯ್ಕೆ ಮಾಡಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಯನ್ನ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿದ್ದಾರೆ ಮತ್ತು ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಪಕ್ಷದೊಳಗೆ ಅಸಮಾಧಾನ ಇತ್ತು. ಇಲ್ಲಿಯವರೆಗೆ ಅವರು ಅಧಿಕಾರದಲ್ಲಿದ್ದಾಗ ಮತ್ತು ಬಲವನ್ನ ಹೊಂದಿದ್ದಾಗ ಅಸಮಾಧಾನ ಮುನ್ನೆಲೆಗೆ ಬರಲಿಲ್ಲ. ಆದರೆ ಚುನಾವಣೆಯಲ್ಲಿ ಸೋತ ನಂತರ ಆ ಅಸಮಾಧಾನ ಬಹಿರಂಗವಾಗಿ ಹೊರಹೊಮ್ಮೋಕೆ ಪ್ರಾರಂಭಿಸಿದೆ. ಕಲ್ಯಾಣ್ ಬ್ಯಾನರ್ಜಿ ಅವರು ಮಮತಾ ಬ್ಯಾನರ್ಜಿ ಅವರೊಂದಿಗಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಅಭಿಷೇಕ್ ಬ್ಯಾನರ್ಜಿಯನ್ನ ಬದಿಗಿಟ್ಟು ತಮಗೆ ಪ್ರಾಮುಖ್ಯತೆ ಮತ್ತು ಜವಾಬ್ದಾರಿ ನೀಡಬೇಕು ಅಂತ ಅವರು ಬಯಸ್ತಾರೆ. ಈ ನಡುವೆ ಕಾಂಗ್ರೆಸ್ ತನ್ನೊಂದಿಗೆ ವಿಲೀನಗೊಳ್ಳೋಕೆ ಮಮತಾ ಅವರಿಗೆ ಅವಕಾಶ ನೀಡಿತ್ತಾದರೂ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಆ ಪ್ರಸ್ತಾಪವನ್ನ ತಿರಸ್ಕರಿಸಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಘಟಕ ಇದನ್ನ ವಿರೋಧ ಮಾಡ್ತಿದೆ. ಅವರೆಲ್ಲರೂ ಮಮತಾ ಬ್ಯಾನರ್ಜಿಯನ್ನ ಸೇರಿಸಿಕೊಳ್ಬಾರದು ಅಂತ ಹೇಳ್ತಿದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧ ಸಾಕಷ್ಟು ಅಸಮಾಧಾನ ಇದೆ. ಆದರೆ ಅಸಮಾಧಾನದ ಹೊರತಾಗಿಯೂ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ 41% ಮತಗಳನ್ನು ಹೊಂದಿದ್ದಾರೆ. ಆದರೆ ಈಗ ಅವರು ಅತ್ಯಂತ ಕೆಟ್ಟ ಸಮಯವನ್ನು ಎದುರಿಸುತ್ತಿದ್ದಾರೆ. ಟಿಎಂಸಿ ಭವಿಷ್ಯ ಏನು ಅನ್ನೋದು ಬಹುಶಃ ಮಮತಾ ಅವರು ತೆಗೆದುಕೊಳ್ಳಲಿರುವ ಕೆಲವು ಸೂಕ್ಷ್ಮ ನಿರ್ಧಾರಗಳನ್ನೇ ಅವಲಂಬಿಸಿದೆ ಅನ್ನೋದು ಸ್ಪಷ್ಟ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.